ಮೈದು ಎದಳು ಟೈಮ್ ಆಯ್ತು. ಹೋಗಿ ಅತ್ಗೆ. ನಂಜುಂಡೇಶ್ವರ ಕಾಪಾಡಪ್ಪ. ಅಮ್ಮ ಹೇಳಿದ್ರಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗು, ಬೇಗ ನಂಜುಂಡೇಶ್ವರನ್ ದೇವಸ್ಥಾನಕ್ಕೆ ಹೋಗ್ಬೇಕು. ಎಲ್ಲೋಯ್ತು? ಇಲ್ಲೇ ಮಡಗಿದ್ನಲ್ಲ. ಸಿಕ್ತು. ಏನಕ್ಕೆ? ನಿನ್ ಕಣ್ ಸರಿ ಹೋಗ್ಲಿ ಅಂತ ನಂಜುಂಡೇಶ್ವರನ್ ದೇವಸ್ಥಾನಕ್ಕೆ ಬೆಳ್ಳಿ ಕಣ್ ಕೊಡ್ತೀನಿ ಅಂತ ಅಮ್ಮ ಅರ್ಕೆ ಹೊತ್ಕೊಂಡಿದ್ರು. ಹೋಗಿ ಅದ್ಕೆ. ಇವಾಗೆಲ್ಲ ಯಾರ್ ದೇವ್ರನ್ನ ನಂಬ್ತಾರೆ? ಅರ್ಕೆ ತೀರಿಸಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ? ಯಾವ್ದೇ ವಿಷಯದ ಬಗ್ಗೆ ತಿಳುವಳಿಕೆ ಇಲ್ದಿರ ಮಾತಾಡೋದು ತಪ್ಪಾಗುತ್ತೆ. ಹಿಂಗೆ ಒಂದ್ಸಲ ಟಿಪ್ಪು ಸುಲ್ತಾನ್ ಆನೆಗೆ ಕಣ್ ಕಾಣಿಸ್ದೇ ಇದ್ದಾಗ ಯಾರೋ ಹೇಳಿದ್ರಂತೆ ನಂಜುಂಡೇಶ್ವರ ಸ್ವಾಮಿಗೆ ಪೂಜೆ ಮಾಡಿಸಿ ಅಂತ. ಹಾಗೆ ಅವರು ಕೂಡ ಭಕ್ತಿಯಿಂದ ಪೂಜೆ ಮಾಡಿಸಿದ್ರು. ಕೆಲವು ದಿನಗಳ ನಂತರ ಆನೆಗೆ ದೃಷ್ಟಿ ಬಂತು. ಅದಕ್ಕೆ ದೇವ್ರಿಗೋಸ್ಕರ ಕಾಣಿಕೆಯಾಗಿ ಮರಕತ ಲಿಂಗನ ಕೊಟ್ರು. ದೊಡ್ಡವರು ಯಾವ ವಿಷಯನೂ ಸುಮ್ನೆ ಹೇಳಲ್ಲ, ಆದ್ರೆ ಆ ಕಾರಣ ನಮಗ್ ಗೊತ್ತಿರಲ್ಲ ಅಷ್ಟೇ. ಅದೇ ನಮ್ ದೊಡ್ಡ ಸಮಸ್ಯೆ. ಎಷ್ಟೋ ಭಕ್ತರು ಕಾಶಿಗೆ ಹೋಗಕ್ಕಾಗಲ್ಲ ಅಂತಾನೆ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅದಕ್ಕೆ ಅದನ್ನ ದಕ್ಷಿಣ ಕಾಶಿ ಅಂತ ಕರೆಯೋದು. ಮಾಮಾ, ನನ್ ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಮುಂಚೆ ನಂಜನಗೂಡನ್ನ ಗರಳಾಪುರಿ ಅಂತ ಕರಿತಾ ಇದ್ರಂತೆ. ಹಾ, ನಾನು ಕೇಳಿದೀನಿ. ಶಿವ ಕೇಶಿ ರಾಕ್ಷಸನನ್ನ ನಂಜನಗೂಡಲ್ಲೇ ಸಂಹಾರ ಮಾಡಿರೋದು ಅಂತ. ಅಷ್ಟೇ ಅಲ್ಲ, ನಮ್ ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಇದು ಒಂದು. ಇದೇ ಮಾರ್ಚ್ 30ನೇ ತಾರೀಕು ರಥೋತ್ಸವ ನಡೆಯುತ್ತೆ. ಅದಕ್ಕೆ ಲಕ್ಷಾಂತರ ಜನ ಸೇರಿ ಸ್ವಾಮಿ ಸೇವೆನ ಪಡ್ಕೋತಾರೆ. ಜಾತ್ರೆಗೆ ನಾವು ಬರ್ತಾ ಇದೀವಿ, ನೀವು ಬನ್ನಿ.